ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಇವತ್ತು ನಾವು ಈ ಚಿಗಟ ಮತ್ತು ಉಣ್ಣಿಗಳು ಇದರ ಒಂದು ನಿರ್ಮೂಲನೆಯನ್ನು ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಮನೆ ಅಂತ ಹೇಳಿದ ಮೇಲೆ ಪ್ರಾಣಿಗಳಿರೋದು ಸಹಜವಾಗಿ, ಹೌದಲ್ವಾ? ಈ ಪ್ರಾಣಿಗಳ ಜೊತೆಗೆ ಅವುಗಳ ಮೈ ಮೇಲೆಲ್ಲ ಈ ರೀತಿ ಚಿಗಟ ಮತ್ತು ಉಣ್ಣಿಗಳಿರೋದು ಕೂಡ ಸಹಜವಾಗೇ ಇರುತ್ತೆ. ಈಗ ನಮಗೆ ಈ ಮನುಷ್ಯರಾದ ನಮಗೆ ಏನಾದರೂ ತಲೆಯಲ್ಲಿ ಏನು ಸೇರಿಕೊಂಡಾಗ ಯಾವ ರೀತಿಯ ಒಂದು ಕಡಿತ ಅಥವಾ ಗುಳುಗುಳು ಅನ್ನೋದು ಹೇಗೆ ಕಿರಿಕಿರಿ ಮಾಡುತ್ತೆ, ಅದೇ ರೀತಿ ಈ ಪ್ರಾಣಿಗಳಿಗೂ ಸಹ ಈ ಉಣ್ಣಿ ಮತ್ತು ಚಿಗಟಗಳು ಸೇರಿಕೊಂಡಾಗ ಅವಕ್ಕೂ ಅಷ್ಟೇ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ. ಚಿಗಟ ಅನ್ನೋದು ಈ ಕುಟ್ಟೆ ಹುಳು ಇರುತ್ತಲ್ವ, ಆ ರೀತಿ ಇರುತ್ತೆ, ಬಟ್ ಅದು ಹಾರುತ್ತೆ. ಈ ಉಣ್ಣಿ ಅನ್ನೋದು ಸಾಫ್ಟ್ ಆಗಿರುತ್ತೆ, ಅದು ಕಚ್ಕೊಂಡು ರಕ್ತವನ್ನು ಕುಡಿದ ಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಸೊ ಆ ಕಡಿತ ತಾಳಲಾರದೆ ಅವು ಈ ರೀತಿ ಕಾಲಿನಿಂದ ಕೆರ್ಕೊಳ್ತವೆ. ಈ ಕಾಲಿನಿಂದ ಈ ರೀತಿ ಒದ್ರುಕೊಳ್ಳೋದು, ಈ ರೀತಿ ಒದ್ರುಕೊಂಡಾಗ ಆ ಹುಳಗಳು ಏನಾಗುತ್ತೆ, ಈ ಚಿಗಟ ಮತ್ತು ಈ ಉಣ್ಣಿಗಳು ಮನೆಯೊಳಗೆ ಸೇರಿಕೊಳ್ತವೆ. ಈ ಮನೆಯನ್ನು ಸೇರಿಕೊಂಡಂಥ ಸಂದರ್ಭದಲ್ಲಿ ಅವು ಈ ಬ್ಲ್ಯಾಂಕೆಟ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಅಥವಾ ಹಾಸಿಗೆ ಇರ್ಬೋದು, ಈ ರೀತಿ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ನಾವು ಆಕ್ರಮಿಸಿಕೊಂಡಾಗ ನಾವೇನಾದ್ರು ಕೆಲವೊಂದು ಕಡೆ ಕೂತಲ್ಲಿ ಅಥವಾ ನಿಂತಲ್ಲಿ ಅವು ನಮ್ಮ ಮೈ ಮೇಲೆ ಹತ್ಕೊಳ್ತವೆ. ಈ ಮೈ ಮೇಲೆ ಹತ್ಕೊಂಡು ಅವು ನಮ್ಮನ್ನು ಕಡಿದಾಗ ಈ ರೀತಿ ಒಂದು ರೆಡ್ ಮಾರ್ಕ್ ಆಗುತ್ತೆ. ಬಟ್ ಇವು ನಮಗೆ ತುಂಬಾ ಇಚ್ಚಿಂಗ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ವೈದ್ಯರ ಸಲಹೆ ಮೇರೆಗೆ ನೀವು ಅದಕ್ಕೆ ಮೆಡಿಸಿನನ್ನು ಮಾಡ್ಕೊಳ್ಳಿ. ಸೊ ಇಷ್ಟು ಸಮಸ್ಯೆ ಇರುವ ಈ ಚಿಗಟೆ ಮತ್ತು ಉಣ್ಣಿಗಳಿಗೆ ನಾವು ಮನೆಯಲ್ಲಿ ಹೇಗೆ ರೆಮಿಡಿಗಳನ್ನು ಮಾಡ್ತಾ ಹೋಗೋದು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ, ಹಾಗೆ ಇದ್ದರೆ ಇವತ್ತಿನ ಮೊದಲ ರೆಮಿಡಿಯನ್ನು ನೋಡ್ತಾ ಹೋಗೋಣ. ಮೊದಲ ರೆಮಿಡಿ ಬಂದು ಬೇವಿನ ಸೊಪ್ಪಿನ ನೀರು. ಈ ಬೇವಿನ ಸೊಪ್ಪು ನೀರನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ನೀವು ಈ ರೀತಿ ಒಂದು ಬೇವಿನ ಸೊಪ್ಪನ್ನು ತೆಗೆದುಕೋಬೇಕು. ಈ ಬೇವಿನ ಸೊಪ್ಪನ್ನು ಚೆನ್ನಾಗಿ ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಕುದಿಸಿದ ಮೇಲೆ ನೀರಿನ ಕಲರ್ ಚೇಂಜ್ ಆಗುತ್ತೆ. ಈ ನೀರನ್ನು ನೀವು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಈ ಚಿಕ್ಕ ಇರುವಂತಹ ಪ್ರಾಣಿಗಳ ಮೇಲೆ ನೀವು ಇದನ್ನ ಸ್ಪ್ರೇ ಮಾಡ್ತಾ ಬರಬೇಕು. ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ಒಂದು 2ರಿಂದ 3 ದಿನದ ಒಳಗಡೆ ಈ ಒಂದು ಚಿಕ್ಕಟಗಳು ನಿಮ್ಮ ಪ್ರಾಣಿಗಳ ಮೇಲಿಂದ ಅವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಇದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಎರಡನೇ ರೆಮಿಡಿಗೆ ನಾವು ನೀವು ಇಲ್ಲಿ ಬೇವಿನ ಸೊಪ್ಪಿನ ಪೇಸ್ಟನ್ನು ತೆಗೆದುಕೊಳ್ಳಿ. ಬೇವಿನ ಸೊಪ್ಪನ್ನು ತಂದು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇದಕ್ಕೆ ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಬೇಕು. ನ್ಯಾಚುರಲ್ ಆಗಿದ್ರೂ ಓಕೆ, ಇಲ್ಲ ಅಂತ ಹೇಳಿದರೆ ನೀವು ಶಾಪಿಂದ ತಂದ್ರೂ ಓಕೆ. ನೆಕ್ಸ್ಟ್ ಇಲ್ಲಿ ನಾವು ಟರ್ಮರಿಕ್ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೀತಿ ಆಗುತ್ತೆ. ಆ ಪೇಸ್ಟನ್ನು ನೀವು ಈ ರೀತಿ ಪ್ರಾಣಿಗಳ ಮೇಲೆ ನೀವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಕೂಡ ಈ ಚಿಟ್ಟಗಳು ಕೂಡ ಕಡಿಮೆ ಆಗ್ತಾ ಬರುತ್ತವೆ. ನೆಕ್ಸ್ಟ್ ರೆಮಿಡಿಗೆ ನಮಗೆ ಇಲ್ಲಿ ನಿಂಬೆಹಣ್ಣು ಬೇಕು. ಈ ನಿಂಬೆಹಣ್ಣನ್ನು ನೀವು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಇದನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ನೀವು ಇದನ್ನು ಕುದಿಸ್ಕೋಬೇಕು. ಈ ಕುದಿಸಿದ ಮೇಲೆ ಈ ನೀರನ್ನು ನೀವು ಕೂಡ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇದನ್ನು ನೀವು ನಿಮ್ಮ ಮನೆಯೊಳಗಾದ್ರೂ ಸ್ಪ್ರೇ ಮಾಡ್ಕೋಬೋದು. ಏಕೆ ಅಂತ ಹೇಳಿದರೆ ಈ ಬೆಡ್ಶೀಟ್ ಮೇಲೆ, ಬ್ಲ್ಯಾಂಕೆಟ್ ಮೇಲೆಲ್ಲ ಚಿಟ್ಟಗಳು ಬಂದಿರುತ್ತೆ ಅಲ್ವಾ, ಹಾಗಾಗಿ ನೀವು ಇದನ್ನು ನಿಮ್ಮ ಮನೆಯೊಳಗೂ ಕೂಡ ಸ್ಪ್ರೇ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಪ್ರಾಣಿಗಳ ಮೇಲೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ತಾ ಬರೋದ್ರಿಂದನೂ ಕೂಡ ಈ ಚಿಗಟ ಮತ್ತು ಉಣ್ಣಿಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ. ಸೊ ಈ ರೆಮಿಡಿ ನಿಮಗೆ ಹೇಗೆ ಅನಿಸ್ತು ಫ್ರೆಂಡ್ಸ್? ರೆಮಿಡಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನೆಕ್ಸ್ಟ್ ರೆಮಿಡಿಯನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾವು ಸ್ವಲ್ಪ ಬೇವಿನ ಸೊಪ್ಪಿನ ಪೇಸ್ಟನ್ನು ತೆಗೆದುಕೊಳ್ಬೇಕು. ನಾವಿಲ್ಲಿ ಬಳಸ್ತಾ ಇರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ನಾವು ಬಳಸ್ತಾ ಇರೋದು, ಆದ್ದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರು. ಸೊ ಈ ಮೂರು ಕೂಡ ಸಮ ಪ್ರಮಾಣದಲ್ಲೇ ಇರಬೇಕು. ಸಮ ಪ್ರಮಾಣದಲ್ಲೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೀತಿ ಇದು ತಯಾರಾಗುತ್ತೆ. ಈ ಪೇಸ್ಟನ್ನು ಕೂಡ ನಿಮ್ಮ ಪ್ರಾಣಿಗಳ ಮೇಲೆ ಇದನ್ನು ಹಚ್ಕೊಳ್ತಾ ಬರಬೇಕು. ಸೊ ಈ ರೀತಿ ಹಚ್ಚೋದ್ರಿಂದನೂ ಕೂಡ ಪ್ರಾಣಿಗಳ ಮೇಲಿರುವಂತಹ ಚಿಗಟ ಮತ್ತು ಉಣ್ಣಿಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತವೆ. ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ, ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ.
ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.